ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಇವತ್ತು ನೋಡ್ರಿ, ಜಗತ್ಯಾದ್ಯಂತ ವ್ಯಾಲೆಂಟೈನ್ಸ್ ಡೇ ಅಂತ ಕೊಂಡಾಡ್ತಾರೆ. ಆದರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಲೋಕದಲ್ಲಿ ಮಾಡುವಂಥ ಕೃತ್ಯಗಳನ್ನು, ಕಾರ್ಯಗಳನ್ನು, ಆಚಾರಗಳನ್ನು, ಸಂಭ್ರಮಗಳನ್ನು ನಾವು ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಈ ದಿನ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿಕೊಂಡು ಗಂಡ್ಮಕ್ಳು, ಹೆಣ್ಮಕ್ಳು, ಅನೇಕ ಜನರು, ಯೌವನಸ್ಥರು ನೋಡಬೇಕಾದ್ರೆ ಪಾಪದಲ್ಲಿ ಮುಳುಗಿ, ಲೈಂಗಿಕ ಪಾಪದಲ್ಲಿ ಅವರು ತೊಡಗಿ, ಅನೇಕ ವಿಧವಾದಂಥ ದೇವರಿಗೆ ವಿರುದ್ಧವಾದಂಥ ಕೃತ್ಯಗಳು ನಡೆಯುವಂಥ ಒಂದು ದಿನ. ಇದಕ್ಕೆ ಹೆಸರು ಏನು ಇಟ್ಕೊಳ್ತಾರೆ? ಪ್ರೀತಿ, ಲವರ್ಸ್ ಡೇ, ಪ್ರೇಮಿಗಳ ದಿನ, ಪ್ರೀತಿ. ಆದರೆ ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ಪ್ರೀತಿಯ ಬಗ್ಗೆ ಇರುವಂಥ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಯೋಹಾನನು ಬರೆದ ಪತ್ರಿಕೆ ಅದರ 15ನೇ ಅಧ್ಯಾಯದ 13ನೇ ವಾಕ್ಯ. ದ ಬುಕ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 13. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತನು ತಾನು ಜೀವಿಸಿದಂಥ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತು ಪ್ರೀತಿಯ ವಿಷಯವಾಗಿ. ಅಂದರೆ ನಿಜವಾದಂಥ ಪ್ರೀತಿ ಅಥವಾ ಶ್ರೇಷ್ಠವಾದಂಥ ಪ್ರೀತಿ, ಉತ್ತಮವಾದಂಥ ಪ್ರೀತಿ, ಅಮೂಲ್ಯವಾದಂಥ ಪ್ರೀತಿ, ಬೆಲೆ ಇಲ್ಲದ ಪ್ರೀತಿ, ಸತ್ಯವಾದಂಥ ಪ್ರೀತಿ, ದೋಷವಿಲ್ಲದ ಪ್ರೀತಿ, ನಿಷ್ಕಳಂಕವಾದಂಥ ಪ್ರೀತಿ. ಏನು ಪ್ರೀತಿ ಅಂದರೆ ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣವನ್ನೇ ಕೊಡುವಂಥ ಪ್ರೀತಿ. ಪ್ರಿಯರಾದವರೇ, ಲೋಕದ ಜನರು ಮಾಡುವಂಥ ಕಾರ್ಯಗಳನ್ನು ನಾವು ಮಾಡಿ ವಂಚನೆಗೊಳಗಾಗುವುದು ಬೇಡ. ಲೋಕವು ಸಭೆಯೊಳಗೆ ಈಗ ಕಾಣಲ್ಪಡ್ತಾ ಇದೆ ಅಲ್ವಾ? ಸಭೆಯು ಲೋಕಕ್ಕೆ ಬೆಳಕಾಗಿರಬೇಕು. ಆದರೆ ಇವತ್ತು ಅನೇಕ ಸಭೆಗಳಲ್ಲಿ ಈ ರೀತಿಯಾದಂಥ ಕಾರ್ಯಗಳು, ವ್ಯಾಲೆಂಟೈನ್ಸ್ ಡೇ, ಅದು ಇದು ಅಂತ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ದಯವಿಟ್ಟು ನಾವು ಗಮನದಿಂದಿರೋಣ, ಎಚ್ಚರಿಕೆ ಆಗಿರೋಣ. ನಮಗೂ ಅದಕ್ಕೂ ಸಂಬಂಧವಿಲ್ಲ. ಆದರೆ ನಿಜವಾದ ಪ್ರೀತಿ ಒಬ್ಬ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವಂಥ ಪ್ರೀತಿ. ಪ್ರೀತಿ ಅಂತ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಪ್ರೀತಿ ಅದು ಅಮೂಲ್ಯವಾದದ್ದು. ತಂದೆಯಾದಂಥ ಪ್ರೀತಿ ಅಮೂಲ್ಯವಾದದ್ದು. ಪವಿತ್ರಾತ್ಮನ ಪ್ರೀತಿ ಬೆಲೆಯುಳ್ಳದ್ದು. ಆಮೇನ್. ನೋಡ್ರಿ, ತಂದೆಯು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಪ್ರೀತಿ ಎಷ್ಟು ದೊಡ್ಡದು. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟನು, ಪ್ರೀತಿ ಎಷ್ಟು ದೊಡ್ಡದು. ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡ್ತಿದ್ದಾನೆ, ಆ ಪ್ರೀತಿ ಎಷ್ಟು ದೊಡ್ಡದು. ಸರಿ, ಈ ಯೇಸು ಕ್ರಿಸ್ತನು ಹೇಳುವಂಥ ಈ ಪ್ರೀತಿಯ ವಿಷಯ ನೋಡಬೇಕಾದ್ರೆ ಯಾವುದು ಶ್ರೇಷ್ಠವಾದ ಪ್ರೀತಿ, ಯಾವುದು ಹೆಚ್ಚಿನ ಪ್ರೀತಿ, ಯಾವುದು ಉತ್ತಮವಾದಂಥ ಪ್ರೀತಿ? ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣವನ್ನೇ ಕೊಡುವಂಥ ಪ್ರೀತಿ. ನಿಮ್ಮನ್ನು, ನನ್ನನ್ನು ಕರ್ತನಾದಂಥ ಯೇಸು ಕ್ರಿಸ್ತನು ಸ್ನೇಹಿತರು ಎಂಬುದಾಗಿ ಕರೀತಿದ್ದಾನೆ. ಯಾರು ಸ್ನೇಹಿತರು? ಆತನ ಕಟ್ಟಳೆಗಳನ್ನು ಕೇಳಿ ಅದನ್ನು ಹಾಗೇ ಮಾಡುವವರು, ಅದಕ್ಕೆ ವಿಧೇಯರಾಗಿ ಅದರ ಹಾಗೆ ನಡೆದುಕೊಳ್ಳುವವರು ಆತನ ಸ್ನೇಹಿತರು. ಸೊ ಸ್ನೇಹಿತರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟ. ಪ್ರಿಯರಾದವರೇ, ಈ ಪ್ರೀತಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಈ ಪ್ರೀತಿಗೆ ಸಮವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ನಾನೊಂದು ಶ್ರೇಷ್ಠವಾದಂಥ, ಹೆಚ್ಚಿನ ಪ್ರೀತಿ, ಅತ್ಯಧಿಕವಾದಂಥ ಪ್ರೀತಿಯನ್ನು ನಿಮ್ಮೊಟ್ಟಿಗೆ ನಾನು ಮಾತಾಡ್ತಿದ್ದೇನೆ. ಮನುಷ್ಯರು ತೋರಿಸುವಂಥ ಪ್ರೀತಿ ಅಲ್ಲಿ ನೋಡಬೇಕಾದ್ರೆ ಕಪಟತನ ಇರ್ತದೆ, ಮಾಯೆ ಇರ್ತದೆ, ದೋಷವಿರ್ತದೆ, ಎರಡು ವೇಷಗಳಿರ್ತದೆ. ಆದರೆ ಯೇಸು ಕ್ರಿಸ್ತನು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ, ನಾವು ಯಾರು, ನಾವು ಎಂಥವರು, ನಾವು ಯಾವ ಜಾತಿ, ಮತ, ಭೇದ, ಯಾವ ಊರಲ್ಲಿ ಹುಟ್ಟಿದ್ದೇವೆ, ಎಷ್ಟು ಹಣ ಇದೆ, ವಿದ್ಯೆ ಇದೆಯಾ, ಸುಂದರವಾಗಿದ್ದೇವಾ, ಇದನ್ನೆಲ್ಲ ಏನು ನೋಡೋದಿಲ್ಲ. ತನ್ನ ಸ್ನೇಹಿತರು ಎಂಬುದಾಗಿ ನಮ್ಮನ್ನು ಕರೆದು ನಮ್ಮನ್ನು ಪ್ರೀತಿಸುವಂಥ ಒಬ್ಬ ಒಳ್ಳೆಯ ಅದ್ಭುತವಾದಂಥ ಸ್ನೇಹಿತ. ಜೀಸಸ್ ಈಸ್ ಅವರ್ ಟ್ರೂ ಫ್ರೆಂಡ್. ಯೇಸು ಕ್ರಿಸ್ತನು ನಮ್ಮ ನಿಜವಾದಂಥ ಸ್ನೇಹಿತನಾಗಿದ್ದಾನೆ. ಆ ಸ್ನೇಹಿತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ. ಎಲ್ಲಿ ಕೊಟ್ಟ? ಕಲ್ವಾರಿ ಶಿಲುಬೆಯಲ್ಲಿ ಕೊಟ್ಟು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ.
ಈ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಒಬ್ಬರು ಕೇಳಿದಂತೆ ಯೇಸು ಕ್ರಿಸ್ತನ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂಬುದಾಗಿ ಕೇಳಿದಾಗ ಯೇಸು ಕ್ರಿಸ್ತನು ಹೇಳಿದಂತೆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ 2 ಕೈಗಳನ್ನು ಚಾಚಿ ಇಷ್ಟು ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೋಡು ನನ್ನ ಪ್ರಾಣವನ್ನೇ ನಾನು ನಿನಗೆ ಕೊಟ್ಟು ನಿನ್ನನ್ನು ಪ್ರೀತಿಸ್ತಿದ್ದೇನೆ, ನನ್ನ ರಕ್ತವನ್ನು ಸುರಿಸಿ ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ, ಇದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದು ಇಲ್ಲ ಪ್ರಿಯರಾದವರೇ. ಈ ದಿನ ನಾವೆಲ್ಲರೂ ಎಚ್ಚರಿಕೆಯಾಗಿರೋಣ. ಲೋಕದ ಕಾರ್ಯಗಳಲ್ಲಿ, ಸೈತಾನನ ವಂಚನೆಯಲ್ಲಿ, ಜಗತ್ತು ಮಾಡುವಂಥ ಕಾರ್ಯಗಳಲ್ಲಿ ನಾವು ಬಿದ್ದು ಹೋಗದೆ ನಿಜವಾದ ಪ್ರೀತಿಯು ಪ್ರಾಣ ಕೊಡುವ ಪ್ರೀತಿ, ನಿಜವಾದ ಪ್ರೀತಿಯು ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನಿಗೆ ತೋರಿಸುವಂಥ ಪ್ರೀತಿ, ನಿಜವಾದ ಪ್ರೀತಿಯು ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ನಿಜವಾದ ಪ್ರೀತಿಯು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ, ತನ್ನ ರಕ್ತವನ್ನೇ, ತನ್ನ ದೇಹವನ್ನೇ ನಮಗಾಗಿ ಅರ್ಪಿಸಿ ತೋರಿಸಿದಂಥ ಪ್ರೀತಿ, ಇದೇ ಹೆಚ್ಚಿನ ಪ್ರೀತಿ ಸಹೋದರ ಸಹೋದರಿಯರೇ. ಆಮೇನ್. ಸ್ನೇಹಿತರಿಗೋಸ್ಕರ ಪ್ರಾಣವನ್ನೇ ಕೊಡುವುದೇ ಹೆಚ್ಚಿನ ಪ್ರೀತಿ. ಇದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಯೇಸು ಕ್ರಿಸ್ತನು ನಮ್ಮ ಸ್ನೇಹಿತನು, ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟ. ಇದಕ್ಕಿಂತ ಹೆಚ್ಚಿನ ಪ್ರೀತಿ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿದುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ಅದನ್ನು ಅನುಭವಿಸೋಣ. ನಾವು ಕೂಡ ಯೇಸು ಕ್ರಿಸ್ತನನ್ನು ಪ್ರೀತಿಸೋಣ. ನಮ್ಮ ಜೀವಿತವು ಪ್ರೀತಿಯಿಂದ ತುಂಬಲ್ಪಟ್ಟಂಥ ಜೀವಿತವಾಗಿರಲಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನದಲ್ಲಿ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನಿಗಾಗಿ ತನ್ನ ಪ್ರಾಣವನ್ನೇ ಕೊಡುವುದೇ ಹೆಚ್ಚಿನ ಪ್ರೀತಿ, ಇದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂತ ಹೇಳಿದೆಯಾ ಸ್ವಾಮಿ. ದೇವರೇ, ನಮಗಾಗಿ ದೇವರೇ ನೀನು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಪ್ರಾಣವನ್ನೇ ಕೊಟ್ಟು ಇಷ್ಟಾಗಿ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನೀವು ನಮ್ಮನ್ನು ಪ್ರೀತಿಸ್ತೀರಾ, ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ದೇವರೇ, ನಮ್ಮ ಬಾಂಧವ್ಯ ನಾವು ಈ ಲೋಕದಲ್ಲಿ ಜೀವಿಸುವಂಥ ಕಡೆ ಉಸಿರಿರುವ ತನಕ ಅಪ್ಪ ನೆಲೆಯಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಮುಟ್ಟಿ ಆಶೀರ್ವದಿಸು. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಯೇಸು ಕ್ರಿಸ್ತನ ಪ್ರೀತಿ ಅದು ಮಿತಿಯಿಲ್ಲದ ಪ್ರೀತಿ, ಅದು ದೊಡ್ಡ ಪ್ರೀತಿ, ಅದು ಅಪಾರವಾದಂಥ ಪ್ರೀತಿ, ಅದು ಹೆಚ್ಚಿನ ಪ್ರೀತಿ, ತಾಯಿಗಿಂತ ಮೇಲಾದ ಪ್ರೀತಿ, ತಂದೆಗಿಂತ ಮೇಲಾದ ಪ್ರೀತಿ, ಪ್ರಾಣ ಕೊಟ್ಟಂಥ ಪ್ರೀತಿ, ತನ್ನ ಜೀವವನ್ನೇ ಅರ್ಪಿಸಿದಂಥ ಪ್ರೀತಿ, ತನ್ನ ಮಹಿಮೆಯನ್ನೇ ಕಳಕೊಂಡು ನಮಗಾಗಿ ಇಳಿದು ಬಂದಂಥ ಪ್ರೀತಿ. ಈ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ಯೇಸುವನ್ನು ಪ್ರೀತಿಸೋಣ, ಯೇಸುಗಾಗಿ ಬಾಳೋಣ. ಪ್ರೀತಿಸಿದರೆ ಅದು ಯೇಸುವನ್ನೇ ನನ್ನ ಮೊದಲ ಪ್ರೀತಿ ಯೇಸುವಿಗಾಗಿಯೇ ಎಂಬುದಾಗಿ ಈ ದಿನದಲ್ಲಿ ಯೇಸುವನ್ನು ನಾವು ಪ್ರೀತಿಸೋಣ, ಆರಾಧಿಸೋಣ, ಕೊಂಡಾಡೋಣ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸೆಡ್ ಡೇ. ಆಮೇನ್.